ಆಯ್ತು ಆಯ್ತು ಆಯ್ತು. ಎಲ್ಲದಕ್ಕೂ ಕೂಡ ಶುಭ ಕಾಲ ಶುಭಗಳಿಗೆ ಬರಬೇಕು ಅಂತ ಹಿಂದೆ ಹೇಳಿದ್ದೀನಿ. ಸುಮ್ಮನೆ ಇರಿ ಬಂಧುಗಳೇ, ಶಾಂತಿಯಿಂದ ಇದ್ದರೆ ಎಲ್ಲದಕ್ಕೂ ಉತ್ತರ ಸಿಗ್ತದೆ. ಈ ಒಂದು ಪವಿತ್ರವಾದಂಥ ಸಮಾರಂಭಕ್ಕೆ ದೇವಿಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ನಮ್ಮ ತುಮಕೂರು ಶ್ರೀಗಳಂತ ಸಿದ್ಧಗಂಗಾ ಮಠದ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ನನ್ನ ಸಹೋದ್ಯೋಗಿಗಳಂತ ರಾಜ್ಯದ ಹಿರಿಯ ನಾಯಕರು ಉಪಮುಖ್ಯಮಂತ್ರಿಗಳಂತ ಶ್ರೀ ಜಿ ಪರಮೇಶ್ವರ್ ಅವರೇ, ಈ ಸಂಘದ ನಿಮ್ಮೆಲ್ಲರ ಅಧ್ಯಕ್ಷರಾಗಿ 2 ಬಾರಿ ಸತತವಾಗಿ ಆಯ್ಕೆಯಾಗಿ ನಿಮ್ಮ ನಾಯಕತ್ವವನ್ನು ವಹಿಸತಕ್ಕಂಥ ಶ್ರೀ ಸಲಾಕ್ಷರಿಯವರೇ, ಮಾಜಿ ಅಧ್ಯಕ್ಷರಾದಂಥ ಭೈರಪ್ಪನವರೇ, ರಮೇಶ್ ಸಾಂಗಾರ್ ಅವರೇ, ಅಮೃತ್ ರಾಜ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಸರ್ಕಾರ ಕುಟುಂಬದ ಎಲ್ಲ ಗೌರವಾನ್ವಿತ ಸದಸ್ಯಗಳೇ, ನಾವು ನೀವು ಪರಮೇಶ್ವರ ಆದಿಯಾಗಿ ಜನರ ಸೇವೆ ಮಾಡಬೇಕು ಅಂತೇಳಿ ಆಯ್ಕೆ ಮಾಡಿ ಬಂದಂಥವ್ರು. ಭಗವಂತ ನಿಮಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. 30-35 ವರ್ಷಗಳ ಕಾಲ ಜನರ ಸೇವೆ ಮಾಡಲಿಕ್ಕೆ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 7 ಕೋಟಿ ಜನಸಂಖ್ಯೆಯಲ್ಲಿ ನೀವು ಬರೀ 6.5 ಲಕ್ಷ ಜನ ಇಂಥ ದೊಡ್ಡ ಪುಣ್ಯವಂತರು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಿಮ್ಮ ಜೊತೆಗೆ ನಾವೊಂದು 33 ಜನ ಮಂತ್ರಿಗಳು, 224 ಶಾಸಕರು, 75 ವಿಧಾನ ಪರಿಷತ್ ಸದಸ್ಯರು, 40 ಲೋಕಸಭೆ ಹಾಗೂ ರಾಜ್ಯಸಭಾ ಸದಸ್ಯರು, ಈ ರೀತಿ ಒಂದು ಕಾಲ ನಿಗದಿಯಲ್ಲಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದರಿಂದ ನಾವು ನೀವೆಲ್ಲ ಭಾಳ ಭಾಗ್ಯವಂತರು ಅನ್ನೋದನ್ನು ನಾನು ಗಮನಿಸಿದ್ದೇನೆ. ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಏಂತಕ್ಕೆ ಹೋಗ್ತಾನೆ? ತನ್ನ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ, ನೆಮ್ಮದಿ, ತನ್ನ ಏನು ಬೇಡಿಕೆ ಬೇಕೋ ಅದನ್ನು ಕೇಳ್ಕೊಳ್ಳಿಕ್ಕೆ ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ಇಂದಿನ ಕಾಲದಲ್ಲಿ ಈಗ ನಮ್ಮದೇ ಆದಂಥ ಮಾತೃಭಾಷೆಗಳಲ್ಲಿ ನಾವು ಕೇಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಿಂದೆ ನಮ್ಮ ಪರಂಪರೆಯಲ್ಲಿ ಅರ್ಚಕರನ್ನ ಕೂಡ ಇಟ್ಟಿದ್ದಾರೆ, ಇವತ್ತು ಕೂಡ ಇಟ್ಟಿದ್ದಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಹುದಂತೆ. ಹಂಗೆ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಹಂಗೆ ಪ್ರತಿಯೊಬ್ಬ ಕೂಡ ಸರ್ಕಾರಿ ನೌಕರರ ಹತ್ರಕ್ಕೆ, ಇಲ್ಲ ಮಂತ್ರಿಗಳ ಹತ್ರಕ್ಕೆ, ಶಾಸಕರಿಗೆ ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಬಂದು ಕೇಳಿದಾಗ ನಾವು ಅವ್ರಿಗೆ ಯಾವ ರೀತಿ ಭಾವನೆಯಿಂದ, ಭಕ್ತಿಯಿಂದ, ನಮ್ಮ ಆತ್ಮಶುದ್ಧತೆಯಿಂದ ಸೇವೆ ಮಾಡಬೇಕು ಅಂತೇಳಿ ಮನೋಭಾವದಿಂದ ಮಾಡ್ತೀವಿ, ಅದು ಭಾಳ ಮುಖ್ಯ. ಹಂಗೆ ಇವತ್ತು ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳದಲ್ಲಿ ನೀವು ಅವನ್ನ ಕಾಪಾಡಬೇಕಾದ್ದು ನಿಮ್ಮ ಆತ್ಮಸಾಕ್ಷಿಯದಂತೆ ನಡ್ಕೊಂಡು ನೀವು ಸೇವೆಯನ್ನು ಮಾಡ್ಕೊಳ್ಬೇಕಾದ್ದು ಆ ಕರ್ತವ್ಯ, ಆ ದಿಟ್ಟಿನ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮೆಲ್ಲರಿಗೂ ಸಿಕ್ಕಿದೆ. ಬಹುಶಃ ಆ ರೀತಿ ನಾವೆಲ್ಲ ನಡ್ಕೊಳ್ಬೇಕು ಅಂತೇಳಿ ನಾನು ಮೊದಲು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಭಾಷಣದ ದಿಕ್ಕನ್ನೇ ನೀವು ಬದಲಾಯಿಸಿಬಿಟ್ರಿ. ಇವತ್ತು ನನಗೆ ಸ್ವಲ್ಪ ಈ ಭುಜ ಸ್ವಲ್ಪ ರಾತ್ರಿಯೇನೋ ಹೆಚ್ಚು ಕಮ್ಮಿ ಆಗೋಯ್ತು. 2 ದಿನ ಸ್ವಲ್ಪ ನನಗೆ
ಕತ್ತು ತಿರುಗಿಸೋಕ್ಕೂ ಆಗ್ತಿರಲಿಲ್ಲ. ಸ್ವಲ್ಪ ಲೇಟಾಗೆ ಬಂದೆ, ಕ್ಷಮಿಸಬೇಕು. ಪೊಲೀಸ್ ಇಲಾಖೆ ಒಂದು ಕೆಲಸ ಇತ್ತು. ವಿಶ್ವರೂಪ ದರ್ಶನವನ್ನು ವಿಗ್ರಹವನ್ನು ನನಗೆ ಕೊಟ್ಟು ಅಭಿನಂದಿಸಿದ್ರಿ. ನಾನು ಸನ್ಮಾನ ಮಾಡ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. ಸಾಮಾನ್ಯವಾಗಿ ನಾನು ಯಾವ ಸನ್ಮಾನಕ್ಕೂ ಕೂಡ ನಾನು ಒಪ್ಪುವುದಿಲ್ಲ. ಆದರೆ ಹಿಂದೆ ಹೇಳಿದಂತೆ ನಾವೆಲ್ಲ ಕುಟುಂಬದ ಸದಸ್ಯರು. ನಮ್ಮ ಪರಮೇಶ್ವರ್ ಅವರಿಗೆ ಬುದ್ಧನ ವಿಗ್ರಹ ಕೊಟ್ರಿ, ನನಗೆ ವಿಶ್ವರೂಪ ದರ್ಶನಕ್ಕೆ ಕೊಟ್ರಿ. ವಿಶ್ವರೂಪ ದರ್ಶನ ಕೊಟ್ರಿ. ವಿಶ್ವರೂಪ ದರ್ಶನ ಯಾವಾಗ ಬರ್ತದೆ? ಯಾವಾಗ ಬರ್ತದೆ? ಯುದ್ಧಕ್ಕೆ, ಧರ್ಮದ ಯುದ್ಧಕ್ಕೆ ನಿಂತಾಗ ತನ್ನ ತಾಯಿ, ಆಗ ದುರ್ಯೋಧನ ಕೂಡ ತನ್ನ ತಾಯಿಗೆ ಯುದ್ಧ ಮಾಡುವಾಗ ಕೇಳಕ್ಕೆ ಹೊರಡಂಥ ಸಂದರ್ಭದಲ್ಲಿ ಏನು ಅಂತ ಆಶೀರ್ವಾದ ಮಾಡುವಂತ ಕೇಳಿದಾಗ ತಾಯಿ ಮಗನಿಗೆ ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ವಿಜಯ ಇರ್ತದೆ, ಹೋಗು ಮಗನೇ ಅಂತೇಳಿ ಆಶೀರ್ವಾದವನ್ನು ಮಾಡಿದ್ದ ಇತಿಹಾಸ ನಾವು ನೋಡಿದ್ದೇವೆ. ಆ ಯುದ್ಧದ ರಂಗದಲ್ಲಿ ನಿಂತಾಗ ಆಗ ತನ್ನ ಶಾಸ್ತ್ರವನ್ನು, ತನ್ನ ಏನು ಒಂದು ಬಾಣವನ್ನು, ಬಿಲ್ಲು ಬಾಣವನ್ನು ಸೈಡ್ಗಿಟ್ಟು ಕೃಷ್ಣನಿಗೆ ಕೇಳುವಂಥ ಸಂದರ್ಭದಲ್ಲಿ ಕೃಷ್ಣ ಆತನಿಗೆ, ಅರ್ಜುನನಿಗೆ ಏನು ವಿಶ್ವರೂಪ ದರ್ಶನ ನೋಡಿದಂಥ ಸಂದರ್ಭ ತಾನೇ ಅದೇ ವಿಶ್ವರೂಪ ದರ್ಶನ ಅಂತ ಹೇಳಿದ್ರು. ನನಗಷ್ಟು ಗೊತ್ತಿಲ್ಲ, ನೀವು ಹೇಳಬೇಕು, ಗೊತ್ತಿರೋರು. ಗುರುಗಳೇ, ಕರೆಕ್ಟ್ ಅದು? ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜಸ್ಯ ಗುರುಗರ್ಯಾನ್ ನ ತತ್ಸಂಹೋಪಿ ಹವ್ಯತಿಕಃ ಕುತೋನ್ಯಃ ಲೋಕತ್ರಯೇಹ ಪ್ರತಿಮ ಪ್ರಭಾವಃ ತ್ವಮಾದಿದೇವಃ ಪುರುಷ ಪುರಾಣಃ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತಾಸಿ ವೇದಂ ಚ ಪರಂ ಚ ತಾಮ ತ್ವಯಾ ತತಂ ವಿಶ್ವಂ ಅನಂತರೂಪಂ. ಯಾವ ಪುಸ್ತಕದಲ್ಲಿ ಬೇಕಾದ್ರೂ ತೆಗೆದು ನೋಡಿ, ಆ ಭಗವದ್ಗೀತೆಯ ಶ್ಲೋಕವನ್ನು, ನೀವು ಕೊಟ್ಟಂಥ ವಿಶ್ವರೂಪದ ಅರ್ಥವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಅದಕ್ಕೆ ನೀವೆಲ್ಲ ವಿಶ್ವರೂಪದ ದರ್ಶನಕ್ಕೆ ನೀವೆಲ್ಲ ಪಾತ್ರರಾಗಿದ್ದೀರಿ. ಸೊ ನಾನು ತಮ್ಗೆ ಹೇಳೋದು, ಎಲ್ಲ ದೇವತೆಗಳು ನನಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಅರ್ಚಕರು ನೀವು ಎಲ್ಲ ದೇವತೆಗಳನ್ನು ಪ್ರದರ್ಶನ ಮಾಡೋಂಥ ಶಕ್ತಿ ಜನರು, ನಮ್ಮಿಂದ ನೊಂದು ಬೆಂದು ಬರೋಂಥ ಜನರಿಗೆ ಸರಿಯಾದ ರೀತಿ ಸೇವೆ ಮಾಡಬೇಕಾದ್ದು ನಿಮ್ಮ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಿಮಗೆ ನಾನು ಒತ್ತಿ ಹೇಳ್ತಾ ಇದ್ದೇನೆ. ನೀವು ಕರ್ನಾಟಕದ ಅಂಬಾಸಿಡರ್ ಕೂಡ, ಪ್ರತಿಯೊಬ್ಬರು ಕೂಡ ಇವತ್ತು ಸಾರ್ವಜನಿಕರ ಬದುಕಿನಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಕೂಡ 6 ಕೋಟಿ 7 ಕೋಟಿ ಜನರ ಸೇವೆ ಮಾಡಲಿಕ್ಕೆ ಈ ಒಂದು ಪವಿತ್ರವಾದಂಥ ಅವಕಾಶ ನಿಮಗೆ ಸಿಕ್ಕಿದೆ. ನಾನು ಮುಖ್ಯಮಂತ್ರಿ ಆದ ತಕ್ಷಣ ನಮ್ಮ ಹಿರಿಯರು ಎಲ್ಲ ಕೂಡ ಅನೇಕರು ಅವ್ರದ್ದೇ ಆದಂಥ ಶೈಲಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ಅಧಿಕಾರ ನಂದಲ್ಲ, ಈ ಅಧಿಕಾರ ನಿಮ್ಮೆಲ್ಲರದು. ಈ ಅಧಿಕಾರ ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಹುದ್ದೆಯಿಂದ ಯಾರು ದೊಡ್ಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹುದ್ದೆಯನ್ನು ಯಾವ ರೀತಿ ನಾವು ತಂದ್ಕೊಂಡು ಅದಕ್ಕೆ ಗೌರವನ ಕಾಪಾಡ್ತೀವಿ, ಅದು ಬಹಳ ಮುಖ್ಯ. ಮನುಷ್ಯನಿಗೆ ಪದವಿ ಮನುಷ್ಯನಿಂದ ಇರ್ತದೆ, ಆದರೆ ಅದು ಗುಣ, ಮನುಷ್ಯತ್ವವನ್ನು ಮಾತ್ರ ನಮ್ಮ ಮುಂದೆ ಕಾಣಲಿಕ್ಕೆ ಅವಕಾಶ ಆಗ್ತದೆ. ಆದರೆ ಪ್ರತಿಯೊಂದು ನಿರ್ಣಯವನ್ನು ಕೂಡ ಮಾನವೀಯತೆ, ಮನುಷ್ಯತ್ವ ಇದನ್ನು ಗಮನದಲ್ಲಿ ಇಟ್ಕೊಂಡು ತಮ್ಮ ಸೇವೆಯನ್ನು ಮಾಡಬೇಕು. ಏಕೆಂದರೆ ಯಾರಿಗೆ ಬಂದರೂ ಕೂಡ ತನ್ನ ತೊಂದರೆಗೋಸ್ಕರನೇ ನಿಮ್ಮ ಮುಂದೆ ಬಂದಿರ್ತಾನೆ. ಬಂದಂಥ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ, ನಾನಾಗಿರ್ಬೋದು ನೀವಾಗಿರ್ಬೋದು, ಕೆಲಸವನ್ನು ಮಾಡಬೇಕಾಗ್ತದೆ. ಇವತ್ತು ನಾನು
ಸರ್ಕಾರದ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ನಮ್ಮ ಮೊದಲನೆಯ ಕರ್ತವ್ಯ ನಾನೊಂದು ಹೊಸ ಇಲಾಖೆಯನ್ನು ಪ್ರಾರಂಭ ಮಾಡಿದ್ದೇನೆ. ಈ ದೇಶದ ಉದ್ದಗಲಕ್ಕೂ ಕೂಡ ಈ ರಾಜ್ಯದಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಅನೇಕ ಸಂಘಟನೆಗಳು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ನೀವು ಕೂಡ ನನ್ನ ಮುಂದೆ 2 ಬೇಡಿಕೆಗಳನ್ನು ಇಟ್ರಿ. ಯಾವ ರೀತಿ ಈ ಬೇಡಿಕೆಗಳನ್ನು ಸಮಸ್ಯೆ ಬಗೆಹರಿಸಬೇಕು, ಯಾವ ರೀತಿ ಅದಕ್ಕೆ ರೂಪ ಕೊಡಬೇಕು, ಕಾನೂನಲ್ಲಿ ಎಷ್ಟು ಮಟ್ಟಿಗೆ ಅವಕಾಶ ಇದೆ, ಆರ್ಥಿಕವಾದಂಥ ಪರಿಸ್ಥಿತಿ ಏನು. ಸೊ ಇಂಥ ಎಲ್ಲ ನೋವುಗಳನ್ನು ಬಗೆಹರಿಸಲಿಕ್ಕೆ ಒಂದು ಪ್ರತ್ಯೇಕವಾದಂಥ ಇಲಾಖೆ, ಪ್ರಜಾಸೇವೆ ಇಲಾಖೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ನಾನೀಗಾಗಲೇ ಮಾಡಿದ್ದೇನೆ. ಎಲ್ಲ ನನ್ನ ಮಂತ್ರಿಗಳಿಗೆ ಮೊದಲನೆಯ ಶನಿವಾರ ಹಾಗೂ 3ನೇ ಶನಿವಾರ ಪ್ರತಿಯೊಬ್ಬ ಮಂತ್ರಿ ಕೂಡ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಹೋಗಿ ಅಲ್ಲಿ ಜನರ ಅಹವಾಲನ್ನು ಸ್ವೀಕಾರ ಮಾಡಿ, ಏನು ಆ ಸಮಸ್ಯೆ ಆದಷ್ಟು ಜನ ಬೆಂಗಳೂರಿಗೆ ಬಂದು ಮಂತ್ರಿಗಳ ಮನೆ ಬಾಗಿಲಿಗೆ ತಟ್ಟಿ, ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ತಟ್ಟಿ, ಅಧಿಕಾರಿ ಮನೆ ಬಾಗಿಲಿಗೆ ತಟ್ಟಿ ಅವರು ಟೈಮನ್ನು ವೇಸ್ಟ್ ಮಾಡ್ಕೊಳ್ಬಾರ್ದು ಅಂಥೇಳಿ ಮನೆ ಬಾಗಿಲಿಗೆ, ಹಳ್ಳಿಗಳಿಗೆ, ತಾಲೂಕಿಗೆ ಸರ್ಕಾರ ಹೋಗಬೇಕು ಅಂಥೇಳಿ ಇಲಾಖೆಯನ್ನು, ಹೊಸ ಇಲಾಖೆಗೆ ಒಂದು ಮಂತ್ರಿಯನ್ನೇ ಕೂಡ ಮುಂದಿನ ದಿನದಲ್ಲಿ ಕೊಟ್ಟು ಅದಕ್ಕೆ ಒಬ್ಬ ಸೀನಿಯರ್ IAS ಆಫೀಸರ್ಗೆ ಆಡಳಿತವನ್ನು ನೋಡಿಕೊಳ್ಳಿಕ್ಕೆ, ಆ ಜನರ ಸಮಸ್ಯೆಯನ್ನು ಆಲಿಸಲಿಕ್ಕೆ, ಪರಿಶೀಲಿಸಲಿಕ್ಕೆ ಅವರ ತಂಡವನ್ನೇ ಕೂಡ ಒಂದು ರಚನೆಯನ್ನು ಮಾಡಿ ಈಗಾಗಲೇ ನನ್ನ ಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೇನೆ. ಸದ್ಯದಲ್ಲೇ ಆ ಕೆಲಸ ಪ್ರಾರಂಭ ಆಗ್ತದೆ. ತಾಲೂಕು ಆದಮೇಲೆ ಜಿಲ್ಲೆ, ಜಿಲ್ಲೆ ಮಧ್ಯ ಹೋಬಳಿ, ಹೋಬಳಿ ಆದಮೇಲೆ ಪಂಚಾಯತಿ ಮಟ್ಟದಲ್ಲೂ ಕೂಡ ಶಾಸಕರು ಹೋಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಯಶಸ್ಸು ನೀವು ಯಾವಾಗ ಪ್ರಾಮಾಣಿಕತೆಯಿಂದ ಜನರ ಸಮಸ್ಯೆಯನ್ನು ಬಗೆಹರಿಸಿರಿ, ಆಗ ಮಾತ್ರ ನಿಮಗೂ ಕೂಡ ಆತ್ಮಬಲ ಹೆಚ್ಚದೆ. ನಾನು ಈ ಸರ್ಕಾರಿ ನೌಕರನಾಗಿ ಸೇರಿದಕ್ಕೆ ನಾನು ಕೂಡ 4 ಜನಕ್ಕೆ ನಾನು ಸಹಾಯ ಮಾಡಿದ್ದೀನಿ ಅನ್ನೋದು ಕೂಡ ನಿಮಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಕೂಡ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ದೀಪ ಹಚ್ಚಿದೋ, ದೀಪದ ಹಿಂದೆ ಬತ್ತಿ ಇತ್ತು, ಎಣ್ಣೆ ಇತ್ತು. ಆ ಬತ್ತಿ ಸುಟ್ಟೋಯ್ತು, ಎಣ್ಣೆ ಬಿಸಿ ಆಗ್ತಾ ಇತ್ತು, ಆದರೆ ದೀಪ ಮಾತ್ರ ಬೆಳಗ್ತಾ ಇದೆ. ನಮ್ಮೆಲ್ಲರ ಬದುಕಿನಲ್ಲಿ ಬೆಳಕು ನೋಡಬೇಕು ಅನ್ನೋದು ಎಲ್ಲರಿಗೂ ಆಸೆ. ಸೊ ಮನುಷ್ಯ ತನ್ನಾಗಿ ತಾನು ರೂಪಿಸ್ಕೊಂಡಾಗ ಮಾತ್ರ ಸಮಾಜವನ್ನು ಬೆಳೆಸಲಿಕ್ಕೆ ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬರಲ್ಲೂ ಕೂಡ ಬೆಳಕನ್ನು ಕಾಣಲಿಕ್ಕೆ ನೀವೆಲ್ಲ ಕೂಡ ಕಾರಣಕರ್ತರಾಗಬೇಕು. ತಮ್ಮ ಶಕ್ತಿಯನ್ನು ಈ ರೀತಿ ಬೆಳೆಸ್ಕೊಳ್ಬೇಕು ಅನ್ನೋದನ್ನು ನಾನು ತಮ್ಮಲ್ಲಿ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈಗ ಅನೇಕರು ತಾವು ವಿವಿಧ ರೀತಿ ಸಾರ್ವಜನಿಕ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ. ಅಧಿಕಾರ ಯಾವಾಗ ನಾವು ನಿಸ್ವಾರ್ಥೆಯಿಂದ ನಾವು ಸೇವೆಯನ್ನು ಮಾಡ್ತೀವಿ, ಆಗ ಮಾತ್ರ ನಮ್ಮ ಕರ್ತವ್ಯಕ್ಕೆ ಗೌರವ ಇರ್ತದೆ ಅನ್ನೋದನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ಈಗಾಗಲೇ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ನುಡಿದಂತೆ ನಡೆಯುವುದೇ ನಿಜವಾದ ಸೇವೆ ಅಂಥೇಳಿ ನಮ್ಮ ಬಸವಣ್ಣವರು ಕೂಡ ಇವತ್ತು ಅವರು ನಮಗೆಲ್ಲ ಅವರ ಶತಮಾನದ 12ನೇ ಶತಮಾನದಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಒಬ್ಬ ಸರ್ಕಾರಿ ನೌಕರಾಗಿ ಒಂದು ರಾಜ್ಯನ ಆಸ್ಥಾನದಲ್ಲಿ ನೌಕರಿದ್ದವನು ಒಬ್ಬ ಆರ್ಥಿಕ ಮಂತ್ರಿಯಾಗಿ ಕೊನೆಗೆ ಆ ದೊಡ್ಡ ಬಸವಣ್ಣ ಅಂಥೇಳಿ ಹೆಸರು ಪಡ್ಕೊಳ್ಬೇಕಾದ್ರೆ ಆವತ್ತಿನ ಕಾಲದಲ್ಲಿ ಅವರು ನಡ್ಕೊಂಡಂಥ ರೀತಿ, ಆವತ್ತಿನ ರಾಜ್ಯ ಆವತ್ತು ಅವರನ್ನ ಆಯ್ಕೆ ಮಾಡಿದೆ ಅಂತಂದರೆ ನಿಮ್ಮನ್ನೂ ಕೂಡ ನೀವು ಅಂಥ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಭಗವಂತ ನೀವು ಸೇವೆ ಮಾಡಿದಾಗ ನಿಮಗೂ ಕೂಡ ಒಂದಲ್ಲ ಒಂದು ದಿನ ಅಂಥ ಅವಕಾಶ ಸಿಗ್ತದೆ ಅನ್ನೋದು ಕೂಡ ತಾವೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ತಾವು ಯಾವಾಗಲೂ ಕೂಡ ಕ್ರಿಯಾಶೀಲತೆಯಿಂದ ತಾವೆಲ್ಲ ಕೆಲಸ ಮಾಡಬೇಕು. ಅವಕಾಶ ಸಿಕ್ಕಾಗ ಅನೇಕ ಪುಣ್ಯ ಕಾರ್ಯಗಳನ್ನು ನಾವು ಮಾಡಿಕೊಂಡು ಈ ಸಂದರ್ಭದಲ್ಲಿ ಹೋಗಬೇಕು. ಚಾಣಕ್ಯ ಒಂದು ಕಡೆ ಒಂದು ಮಾತು ಹೇಳ್ತಾನೆ, ಮಗ ತಂದೆಗೆ ಸೇವೆ ಮಾಡಬೇಕಾದ್ದು ಅವನ ಕರ್ತವ್ಯ ಕೂಡ ಇರ್ತದೆ. ತಂದೆ ತನ್ನ ಕುಟುಂಬವನ್ನು ಕಾಪಾಡಬೇಕು. ಆದರೆ ರಾಜ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ನೌಕರಾಗಿರ್ಬೋದು, ರಾಜರ ಕಾಲ ಹೊಂಟೋಯ್ತು. ಈಗ ಮಂತ್ರಿ, ಮುಖ್ಯಮಂತ್ರಿ, ಶಾಸಕರು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಈಗ ನಾವು ಜನರ ಸೇವೆಯನ್ನು, ದೇಶ ಸೇವೆ ಅಂತ ಹೇಳಿ ಮಾಡಿದಾಗ ಮಾತ್ರ ಅದಕ್ಕೆ ಗೌರವ ಬಂದಂಗೆ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡೋಣ.
ಒಳ್ಳೆ ಉದ್ದೇಶವನ್ನು ನಾವು ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ನಮ್ಮ ಹತ್ರ ಯಾರು ಬರ್ತಾರೆ ಅವ್ರಿಗೆ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡಾಗ ಮಾತ್ರ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಉಪಾಯವನ್ನು ಹುಡುಕ್ಬೇಕೇ ಹೊರತು ಪ್ರತಿಯೊಂದಕ್ಕೂ ಕೂಡ ನಾನು ಕೊಂಕಣಿ ಹಾಕಿ ತಿರ್ಗಾ ಇನ್ನೊಂದು ದಿನ ತಿರುಗಿಸಿದ್ರೆ ಅದಕ್ಕೇನು ಪ್ರಯೋಜನ ಬರೋಕ್ಕೆ ಹೋಗೋದಿಲ್ಲ. ನಾನು ನೋಡಿದ್ದೇನೆ, ಮಾತ್ರ ಡಿಸ್ಕಸ್ ಮಾಡಿ ಚರ್ಚಿಸಿ ಇನ್ನೊಂದು ದಿನ ಬಾ ಇವೆಲ್ಲ ನೋಡ್ತಾರೆ. ಹಂಗಲ್ಲ, ಪ್ರತಿಯೊಂದಕ್ಕೂ ಕೂಡ ಯಾವುದಾದ್ರು ಒಂದು ಉಪಾಯವನ್ನು ಹುಡುಕೊಳ್ಳೋಂಥ ಒಂದು ಅವಕಾಶ ಇರ್ತದೆ. ಆ ನಿಟ್ಟಿನಲ್ಲಿ ಕಾನೂನು ಬಿಟ್ಟು ನೀವು ಕೆಲಸ ಮಾಡಿ ಅಂತ ನಾನು ಯಾವತ್ತೂ ನಿಮ್ಗೆ ಹೇಳೋದಿಲ್ಲ. ಕಾನೂನು ಚೌಕಟ್ಟಿನಲ್ಲೇ ಯಾವ ರೀತಿ ಆ ಬಡವನಿಗೆ ಸಹಾಯ ಮಾಡ್ಬೋದು, ಆ ನೊಂದು ಬೆಂದಂಥ ಬಡವನ ಬದುಕಿನಲ್ಲಿ ಬದಲಾವಣೆ ಮಾಡ್ಬೋದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ತಾವು ಸೇವೆಯನ್ನು ಮಾಡಬೇಕು. ಪ್ರಜಾಪ್ರಭುತ್ವ ಎನ್ನುವ ಚಕ್ರಗಳಲ್ಲಿ ತಾವು ಕೂಡ ಸರ್ಕಾರಿ ನೌಕರು ಕೂಡ ಇದ್ದೀರಿ. ಈಗ ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತೇನೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಈ ನಾಲ್ಕು ಕೂಡ 4 ಪಿಲ್ಲರ್ಗಳು. ಆ ಪಿಲ್ಲರ್ಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವ ಪಿಲ್ಲರ್ ಕೂಡ ಒಂದು ಪಿಲ್ಲರ್ ಹೆಚ್ಚು ಕಮ್ಮಿ ಆದರೂ ಕೂಡ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ದೃಷ್ಟಿಯಿಂದ ನೀವು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಾವೇನು ತೀರ್ಮಾನ ಮಾಡ್ತೀವಿ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು. ನೀವು ಏನಾದ್ರು ತಪ್ಪು ಮಾಡಿದ್ರೆ ಒಂದು ಕಡೆ ಪತ್ರಿಕಾರಂಗ ಇದೆ, ಇನ್ನೊಂದು ಕಡೆ ನ್ಯಾಯಾಂಗ ಇದೆ. ಇವೆರಡು ಕೂಡ ನಾವೇನಾದ್ರು ತಪ್ಪು ಮಾಡಿದ್ರು ಕೂಡ ನಮಗೆ ತಿದ್ದಲಿಕ್ಕೆ ಅವಕಾಶ ಇದೆ. ಸೊ ಅವರು ಮಾಧ್ಯಮದವ್ರು ಏನೋ ಬರೀತಾರೆ ಅಂತೇಳಿ ನಾವು ಬೇಜಾರು ಮಾಡ್ಕೊಳ್ಳೋದು ಬೇಡ. ಏನಾದ್ರು ಇನ್ನು 3 ಜನ ತಪ್ಪು ಮಾಡಿದ್ರು ಕೂಡ ನ್ಯಾಯಾಲಯ ಇದೆ, ಅವರು ಕೂಡ ನಮ್ಮನ್ನು ತಿದ್ದಂಥ ಒಂದು ಅವಕಾಶ ಇದೆ. ಆ ದೃಷ್ಟಿಯಿಂದ ನಾವು ಪ್ರತಿಯೊಂದು ತೀರ್ಮಾನ ಮಾಡುವಾಗ ಜನರ ಹಿತಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ರೆ, ಕಾನೂನು ಚೌಕಟ್ಟಿನಲ್ಲಿ ತೀರ್ಮಾನ ಮಾಡಿದ್ರೆ ಯಾವ ತೊಂದರೆಗೂ ಕೂಡ ನಾವು ಆಲೋಚನೆಯನ್ನು ಒಂದು ಕಡೆ ದೂರ ಇಟ್ಟು ನಮ್ಮ ಕರ್ತವ್ಯವನ್ನು ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗಬೇಕಾಗ್ತದೆ. ಆದ್ದರಿಂದ ನಮಗೆ ಶಾಶ್ವತವಾದಂಥ ಜನಸೇವೆಗೆ ಮಾಡೋಂಥ ಒಂದು ಅವಕಾಶ ಸಿಕ್ಕಿರೋದೇ ನಮ್ಮ ಭಾಗ್ಯ. ಆ ಭಾಗ್ಯವನ್ನು ಸರಿಯಾದ ರೀತಿಯಲ್ಲಿ ನಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಈಗ ನಮ್ಮ ಮಂತ್ರಿಗಳು ಕೆಲವು ಅನೇಕ ಆಶ್ವಾಸನೆ ಕೂಡ ತಮಗೆ ಧೈರ್ಯ ಬರುವಂಥ ಮಾತನ್ನು ಕೂಡ ಹೇಳಿದರು. ನಿಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಆದರೆ ನಮ್ಮ ಷಡಾಕ್ಷರಿಯವರು ಭಾಳ ಅತಿ ಬುದ್ಧಿವಂತರವರು. ನನಗೊಂದು ಸಣ್ಣ ಮಿಠಾಯಿ ಕೊಟ್ಬಿಟ್ಟು ಒಂದು ಸಕ್ಕರೆ ಚೀಲನೇ ಕೇಳ್ಬಿಟ್ಟವ್ರೆ. ಅವರು ದೊಡ್ಡ ದೊಡ್ಡ ಬೇಡಿಕೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇರಲಿ, ಅಲ್ಲಿ ನೋಡಿದ್ರೆ ಒಂದು ಸಣ್ಣ ಮಿಠಾಯಿ ಇಟ್ಟಿದ್ರು, ನನಗೆ ಸಣ್ಣ ಮಿಠಾಯಿ ಇಟ್ಟಿದ್ರು. ಚಿಂತೆ ಮಾಡೋದು ಬೇಡ. ಭಾಳ ಸಂತೋಷದಿಂದ ಅವರು ಹೇಳ್ಕೊಂಡ್ರು, ನಿಮ್ಮ ಗ್ಯಾರಂಟಿ ಬೇಡ ಸ್ವಾಮಿ, ನಾವೆಲ್ಲ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಅಂದರೆ ಒಂದು 2 ಲಕ್ಷ ನೌಕರರಿಗೆ ಎಷ್ಟು ಜನಕ್ಕೆ ಅದು ಉಪಯೋಗ ಬರ್ತದೋ ನನಗೆ ಗ್ಯಾರಂಟಿ ಗೊತ್ತಿಲ್ಲ. ಆದರೆ ಅಷ್ಟು ದೊಡ್ಡ ಹೃದಯ ಶ್ರೀಮಂತಿಕೆಯನ್ನು ನಿಮ್ಮೆಲ್ಲರ ಪರವಾಗಿ ಷಡಾಕ್ಷರಿಯವರು ತೋರಿಸಿದ್ದಾರಲ್ಲ, ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದಿಸ್ತೇನೆ. ಖಂಡಿತ ನಿಮ್ಮ ಏನು ಬೇಡಿಕೆಯನ್ನು ನನ್ನ ಮುಂದೆ ಇಟ್ಟಿದ್ದೀರಿ, ನನ್ನ ಹಾಗೂ ಪರಮೇಶ್ವರರ ಮುಂದೆ ವಿಚಾರವನ್ನು ಮಂಡಿಸಿದ್ದೀರಿ. ಏನು ನಮ್ಮ ಸಮಿತಿ ವರದಿ ಬಂದ ತಕ್ಷಣ ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ, ನಿಮ್ಮನ್ನು ಕರೆಸಿ ನಿಮ್ಮತ್ತೂ ಚರ್ಚೆ ಮಾಡಿ, ನಮ್ಮ ಕೈಯಲ್ಲಿ ನಾವು ಯಾವತ್ತೂ ಕೂಡ ಬಸವಣ್ಣನ ನಾಡಿನಲ್ಲಿ ಸೇವೆ ಮಾಡ್ತಾ ಇರೋರು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಟ್ಟಿರೋರು. ಇವತ್ತು ಯಾವ್ದಾದ್ರು ಸರ್ಕಾರ ಇಲ್ಲಿವರೆಗೂ ಯಾವ್ದಾದ್ರು ನುಡಿದಂತೆ ನಡೆದಿದೆ ಅನ್ನೋದಾದರೆ ಇದು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ ಅನ್ನೋದನ್ನು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ನಾನು ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ನಿಮಗೂ ಕೂಡ ನಮ್ಮ ಮೇಲೆ ಅಪಾರವಾದಂಥ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡಿದ್ದೀರಿ. ಆದ್ದರಿಂದ ಬೇರಿಲ್ಲ ಅಂತಂದರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ, ನಂಬಿಕೆ ಇಲ್ಲ ಅಂದರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಸಂಬಂಧ ಗಟ್ಟಿಯಾಗಿರಬೇಕು. ನಾವು ಅನೇಕ ಸಂದರ್ಭದಲ್ಲಿ ಕೆಲವೊಂದು ವಿಚಾರ ಹೇಳಿದ್ದೇನೆ. ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಕೊಟ್ಟ ಅವಕಾಶದಲ್ಲಿ ನಾವು ಯಾವ ರೀತಿ ಸರಿಯಾಗಿ ಜನರ ಸೇವೆ ಮಾಡ್ತೀವಿ ಅಂತ ಭಾಳ ಮುಖ್ಯ. ಹಂಗೆ ತಾಳ್ಮೆಯಿಂದ ಇರಿ. ನಮಗೆ ಸಿಕ್ಕಿರೋಂಥ ಅವಕಾಶದಲ್ಲಿ ಖಂಡಿತ ನಿಮ್ಮ ಹೃದಯವನ್ನು ಗೆಲ್ಲುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ಸೊ ಅದರಿಂದ ತಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಇರಲಿ. ಸೊ ಜೀವನದಲ್ಲಿ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರೋರು. ನೀವು ನಿಮ್ಮದೇ ಆದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ.
ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಆದ್ದರಿಂದ ನಮ್ಮ ಸಾಧನೆ ಮತ್ತು ಆದರ್ಶ ಎರಡೂ ಕೂಡ ಒಟ್ಟಿಗೆ ನಾವು ತೆಗೆದುಕೊಂಡು ಹೋಗಿ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಯಶಸ್ಸಿಗೆ ನಿಮ್ಮ ಸಂಕಲ್ಪ ಏನಿದೆಯಲ್ಲ, ಆ ಸೇವೆಯ ಸಂಕಲ್ಪ, ಅದನ್ನು ನಿರಂತರವಾಗಿ ತಾವು ಪ್ರಯತ್ನವನ್ನು ಮಾಡಿಕೊಂಡು ತಾವೆಲ್ಲ ಇರಬೇಕು. ಸೊ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಡೆ ಒಂದು ಮಾತು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ನಾವು ಅನೇಕ ಇತಿಹಾಸಗಳನ್ನು ಸೃಷ್ಟಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಜನರ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಬೇಕು ಅಂತಲೇ ಇವತ್ತು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು, ಇವತ್ತು 5 ಗ್ಯಾರಂಟಿ ಕೊಟ್ಟರಾಗಿ ಭಾಳ ಜನ ಟೀಕೆ ಮಾಡ್ತಾಯಿದ್ರು. ಆ ಟೀಕೆಗಳೆಲ್ಲ ಸತ್ತೋಯ್ತು, ಆದರೆ ನಮ್ಮ ಕೆಲಸಗಳು ಮಾತ್ರ ಉಳಿತು. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ 5 ಗ್ಯಾರಂಟಿಗಳನ್ನು ಕೊಟ್ಟು ಇಡೀ ಆ ಗ್ಯಾರಂಟಿ ರಾಷ್ಟ್ರದ ಎಲ್ಲ ರಾಜ್ಯದಲ್ಲೂ ಕೂಡ ಆ ಗ್ಯಾರಂಟಿ ವಿವಿಧ ರೂಪದಲ್ಲಿ ಹೆಸರನ್ನು ಬದಲಾವಣೆ ಮಾಡಿ ಕರ್ನಾಟಕ ಮಾಡಲ್ ಅಂತೇಳಿ ಇವತ್ತು ಪರಿವರ್ತನೆ ಮಾಡಿರೋದು ತಮಗೆಲ್ಲ ಗೊತ್ತಿದೆ. ಸೊ ಹಂಗೆ ನಾವು ಇದಕ್ಕೆ ನಾಯಕತ್ವವನ್ನು ವಹಿಸಿದ್ದೇವೆ. ಸೊ ಇದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಅದನ್ನು ಗಮನದಲ್ಲಿ ಇಟ್ಕೊಂಡು ತಾವೆಲ್ಲ ತಮ್ಮ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು 2006ರಿಂದ ನಂತರ ನೇಮಕಗೊಂಡಂಥ ನೌಕರ ಹಿತಾಸಕ್ತಿ ಬಗ್ಗೆ ತಾವು OPS ಬಗ್ಗೆ NPS ಬಗ್ಗೆ ಏನು ಚರ್ಚೆ ಮಾಡಿದ್ದೀರಿ, ಇದು ನಾವೆಲ್ಲ ಖಂಡಿತ ನಾವು ಗಮನಿಸ್ತೇವೆ. ಆರೋಗ್ಯದ ವಿಚಾರದಲ್ಲಿ ಏನು ನನ್ನ ಗಮನ ತಳೆದಿದ್ದೀರಿ, ಅದು ಕೂಡ ನಾನು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಸೊ ಸರ್ಕಾರದ ನೌಕರು ನಮ್ಮ ಚಕ್ರದ ರಥ, ನಮ್ಮ ಏನು ಒಂದು ರಥದ ಚಕ್ರ ನೀವು. ಸೊ ನಾವೆಲ್ಲ ಒಟ್ಟಿಗೆ ಅದನ್ನು ತೆಗೆದುಕೊಂಡು ಸಾಗುವಂಥ ಕೆಲಸವನ್ನು ನಾವು ಮಾಡೋಣ. ಸೊ ಅದರಿಂದ ಇವತ್ತು ತಾವೆಲ್ಲ ಏನು ನನಗೆ ಮತ್ತು ಉಪಮುಖ್ಯಮಂತ್ರಿಗೆ ನಾವು ನಿಮ್ಮ ಗೌರವಕ್ಕೆ ನೀವು ಯಾಕೆಂದರೆ ನಮ್ಮ ವ್ಯವಸ್ಥೆಯಲ್ಲಿ ನೀವು ಕೂಡ ಒಬ್ಬ ಪಾಲ್ದಾರರು ಅನ್ನೋ ದೃಷ್ಟಿಯಿಂದ ನಮ್ಮಿಬ್ಬರಿಗೂ ಅಭಿನಂದನೆ ತಗೋಬೇಕು ಅಂತ ನಮ್ಗೆ ಇಷ್ಟ ಇಲ್ಲ. ಆದರೆ ನಿಮ್ಮ ಸಂಬಂಧ ಬಿಟ್ಟು ಬದುಕಲಿಕ್ಕೆ ಆಗಿಲ್ಲ. ಒಂದು ಕುಟುಂಬದ ರೀತಿಯಲ್ಲಿ ನಾವಿಬ್ಬರು ಸೇರಿ ಮಾಡಬೇಕು. ಇದು ನನ್ನ ಅಭಿನಂದನೆ ಅಲ್ಲ, ಇಲ್ಲ ಅವ್ರಿಗೆ ಅಭಿನಂದನೆ ಅಲ್ಲ, ನಿಮ್ಮೆಲ್ಲರ ಕರ್ತವ್ಯ. ಕೊನೆಗೆ ಜನರು ಮುಂದಿನ ದಿನದಲ್ಲಿ ನೀವು ಒಂದು ಮಾತು ಕೊಟ್ರಿ, ನಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ. ನಾನು ಪರಮೇಶ್ವರು ನಿಮಗೆ ಮಾತು ಕೊಡ್ತಾ ಇದ್ದೇವೆ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತೇನೆ. ಸೊ ಇಬ್ಬರಿಗೂ ಕಾಂಟ್ರಾಕ್ಟು ಕರೆಕ್ಟಾಗಿ ಆಗಿದೆ ತಾನೇ, ಅಗ್ರಿಮೆಂಟು ಆಗಿದೆ ತಾನೇ. ರೆವಿನ್ಯೂ ಮಿನಿಸ್ಟರ್ ಬೇರೆ, ಅವರು ಬಾಂಡ್ ಪೇಪರು ಸರಿಯಾಗಿರ್ತದೆ. ಸಾಕ್ಷಿ ನಮ್ಮ ಸ್ವಾಮಿಗಳು, ಅವರಿಬ್ರು ಕೂಡ ನಮ್ಮ ಅಗ್ರಿಮೆಂಟ್ಗೆ ಇಬ್ರು ಸ್ವಾಮಿಗಳು ಸಾಕ್ಷಿ. ಬುದ್ಧಿ ನೀವಿಬ್ರು ಸಾಕ್ಷಿ ಆಗಬೇಕು. ಅವರು ಬಾಂಡ್ ಪೇಪರು ಪರಮೇಶ್ವರ್ ಅವ್ರ ಇತ್ತಿದೆ. ಸೊ ಷಡಾಕ್ಷರಿ ನೀನು ಎಲ್ಲ ಸೇರಿ ಸೈನ್ ಹಾಕಬೇಕು. ಏನಕ್ಕೆ ಸೈನ್ ಹಾಕಬೇಕು? ಮುಂದಿನ ಸರ್ಕಾರ, ನಿಮ್ಮ ಸರ್ಕಾರ, ನಮ್ಮ ಸರ್ಕಾರ ಒಟ್ಟಿಗೆ ನಾವು ಕೆಲಸ ಮಾಡಬೇಕು. ಗ್ಯಾರಂಟಿ ತಾನೇ? ಅಷ್ಟೇ. ನಮ್ಮ ಅಗ್ರಿಮೆಂಟು ಕರೆಕ್ಟಾಗಿರಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆದರೆ ನನಗೆ ಭರವಸೆ ಇದೆ, ಹೆಚ್ಚು ಕಮ್ಮಿ ಆಗುದಿಲ್ಲ ತಾನೇ? ಬಹಳ ಸಂತೋಷ. ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಹೊಲ ಉಳ್ದೆ ಯಾವ ಭೂಮಿ ಕೂಡ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ತಿನ್ನೋಣ, ಹೊಲನೂ ಉಳ್ಳೋಣ, ಜಮೀನು ಮಟ್ಟ ಆಗಲಿ, ವ್ಯವಸಾಯ ಆಗಲಿ. ಮುಂದಕ್ಕೆ ಈ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಎಲ್ಲ ಕೊಡಿದ್ರೆ ಮಾತು ಕೊಡೋದು ಮುಖ್ಯ ಅಲ್ಲ. ಮಾತು ಕೊಡೋದು ಮುಖ್ಯ ಅಲ್ಲ, ಮಾತು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಮಾತು ಕೊಡೋದು ಮುಖ್ಯ ಅಲ್ಲ, ಮಾತು ಉಳಿಸ್ಕೊಳ್ಳೋದು ಮುಖ್ಯ. ಆದ್ದರಿಂದ ಇವತ್ತು ನಾವೆಲ್ಲ ಅನೇಕ ಕಠಿಣವಾದಂಥ ನಿರ್ಧಾರಗಳನ್ನು ಮುಂದೊಂದು ದಿನದಲ್ಲಿ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಬರಬಹುದು. ಆದರೂ ಚಿಂತೆ ಇಲ್ಲ. ನಿಮ್ಮ ಶ್ರಮ ನಮಗೆ ಅರಿವಿದೆ, ನಿಮ್ಮ ಬದುಕಿನ ಬಗ್ಗೆ ನಮಗೆ ಅರಿವಿದೆ. ಆ ನಿಟ್ಟಿನಲ್ಲಿ ನಾವು ಮುಂದಿನ ಸರ್ಕಾರ ಯಾವ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಲಿ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ. ಇಷ್ಟು ಮಾತ್ರ ಹೇಳಿ ಅನೇಕ ವಿಚಾರಗಳನ್ನು ನಾನು ಬೇರೆ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಟ್ಟೊಳಗೆ ನಮ್ಮ ಪರಮೇಶ್ವರ್ ಅವರು ಬಾಂಡ್ ಪೇಪರು ಭಾಳ ಹುಷಾರಾಗಿ ಇಟ್ಕೊಳ್ಳಿ. ಆಮೇಲೆ ನಮ್ಮ 2 ಸ್ವಾಮಿಗಳದ್ದು ಸಾಕ್ಷಿ ಗುಡ್ಡೆ ಅವ್ರದ್ದು ಇರಬೇಕು, ಅವ್ರದ್ದು ಬಿಕ್ಲಮ್ ಇರಬೇಕು. ಎಲ್ಲ ಒಟ್ಟಿಗೆ ಸೇರಿ ಅಗ್ರಿಮೆಂಟ್ ಅಂತೆ ನಾವು ನೀವು ಇವೆಲ್ಲರೂ ನಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಇಂಥ ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ತಮ್ಮೆಲ್ಲರೂ ಕೂಡ ಶುಭವಾಗಲಿ.
ತಾವೆಲ್ಲ ನನಗೆ ವಿಶ್ವರೂಪ ದರ್ಶನವನ್ನು ಪ್ರದರ್ಶನ ಮಾಡಿ ನನಗೆ ಕೊಟ್ಟಿದ್ದೀರಿ. ಭಾಳ ಹುಷಾರು. ಧರ್ಮ ಉಳಿಬೇಕಲ್ಲ, ಕೊಟ್ಟ ಮಾತು ಉಳಿಬೇಕಲ್ಲ. ಅದು ಎಲ್ಲರಿಗೂ ನೆನಪಿರಲಿ. ಎಲ್ಲರಿಗೂ ನಮಸ್ಕಾರ. ಸೊ ಪ್ರತಿಭಾ ಪುರಸ್ಕಾರದಲ್ಲಿ ಒಳ್ಳೆ ಮಕ್ಕಳುಗಳು, ಒಳ್ಳೆ 600 ನಾನು SSLCಯಲ್ಲಿ 200ಕ್ಕೆ 283 ತೆಗೆದುಕೊಂಡಿದ್ದೆ. ನೀವು 606ಕ್ಕೆ ತೊಗೊಂಡಿದ್ದೀರಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮ ಭವಿಷ್ಯ ಆಗಲಿ, ಎಲ್ಲ ಉತ್ತಮವಾಗಿ ನೀವು ಕೂಡ ಇನ್ನು ಮಕ್ಕಳೆಲ್ಲ ಒಳ್ಳೆ IAS KS ಆಗಿ ತಾವು ಈ ರಾಜ್ಯಕ್ಕೆ ಒಂದು ದೊಡ್ಡ ಆಸ್ತಿ ಆಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಬದಲಾವಣೆ ಜಗದ ನಿಯಮ. ಸಾರ್ವಜನಿಕ ಸೇವೆಗಾಗಿ ನಾವೆಲ್ಲರೂ ಸಕಾರಾತ್ಮಕವಾಗಿ ಬದಲಾಗೋಣ. ನಿಮ್ಮೊಂದಿಗೆ ನಾವಿದ್ದೇವೆ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ ಎನ್ನುವ ಭರವಸೆಯುಕ್ತ ಮಹತ್ವದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು. ಅವರ ಮಾತಿಗೆ ನಿಮ್ಮ ಅಭಿಮತ ಇರುವುದಾದರೆ ಬರಲಿ ಜೋರು ಚಪ್ಪಾಳೆಯ ವಂದನೆ, ಅಭಿನಂದನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಮ್ಮ ಅಭಿಮಾನದ ಅಭಿನಂದನೆ ಕಾರ್ಯಕ್ರಮದಲ್ಲಿ ಭಾಗಿಗಳಾದಂತಹ ಸರ್ವರಿಗೂ ಕೂಡ ವಂದನೆಗಳನ್ನು ಅರ್ಪಿಸಲಿದ್ದಾರೆ. ಶ್ರೀ ಮಲ್ಲಿಕಾರ್ಜುನ ಬಿ ಬಳ್ಳಾರಿ, ಗೌರವಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ. ಶಾಲಾ ಶಿಕ್ಷಕರ ಪದಾಧಿಕಾರಿಗಳು ರಕ್ತದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರವರ ಭಾವಚಿತ್ರವನ್ನು ಬಿಡಿಸಿದ್ದಾರೆ. ಅವರಿಗೆ ಅಭಿನಂದನೆಯಿಂದ ಸಲ್ಲಿಸಿದ್ದಾರೆ. ನೀವೆಲ್ಲರೂ ಕೂಡ ಬಹಳ ದೊಡ್ಡದಾದ ಕರತಾಡನವನ್ನು ಮಾಡಿ ಅವರಿಗೆ ಅಭಿನಂದಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ನಮ್ಮ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ತಮ್ಮನ್ನುದ್ದೇಶಿಸಿ ಆಶೀರ್ವಚನ ಮಾಡಿದಂಥ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಮಸ್ತ ನೌಕರರ ಪರವಾಗಿ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಯವರು ಸಹ ತಮ್ಮನ್ನು ಉದ್ದೇಶಿಸಿ ಆಶೀರ್ವಚನ ನಿರ್ವಹಿಸಿದಂಥ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೂ ಸಹ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮಗೆ ಭರವಸೆಯ ಮಾತನ್ನಾಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ಗಿನೂ ಸಹ ನಾನು ವಂದನೆ, ಅಭಿನಂದನೆಗಳನ್ನು ಸಹ ಸಲ್ಲಿಸ್ತಾ ಇದ್ದೇನೆ. ಇನ್ನೋರ್ವ ಗಣ ಉಪಸ್ಥಿತಿಯನ್ನು ಸಲ್ಲಿಸಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ G. ಪರಮೇಶ್ವರ್ ಸರ್ಗಿನೂ ಸಹ ನಾನು ವಂದನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ 6 ಲಕ್ಷ ನೌಕರರ ಕಣ್ಮಣಿಗಳಾದಂಥ CS ಷಡಕ್ಷರಿ ಅವರು ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೂ ಸಹ ಸಮಸ್ತ ನೌಕರರ ಪರವಾಗಿ ವಂದನೆ, ಅಭಿನಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಮಸ್ತ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣೀಭೂತರಾದಂಥ ಸಮಸ್ತ ಎಲ್ಲ ನೌಕರರ ಪದಾಧಿಕಾರಿಗಳು ಮತ್ತು ಸರ್ವ ನೌಕರರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಅಭಿನಂದನಾ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.